2025-26ನೇ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜು ಮತ್ತೊಮ್ಮೆ ತನ್ನ ಶೈಕ್ಷಣಿಕ ಶ್ರೇಷ್ಠತೆಯನ್ನ ಸಾಬೀತುಪಡಿಸಿದೆ. ಕಾಲೇಜಿನ ವಿದ್ಯಾರ್ಥಿ ರೋಹಿತ್ ವೈಜಿ 720ಕ್ಕೆ 618 ಅಂಕಗಳನ್ನು ಗಳಿಸಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು, ಹಲವು ವಿದ್ಯಾರ್ಥಿಗಳು ವೈದ್ಯಕೀಯ ಪ್ರವೇಶಕ್ಕೆ ಅರ್ಹತೆ ಪಡೆದು ಕಾಲೇಜಿನ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ವಿದ್ಯಾನಿಧಿ ಕಾಲೇಜಿನ ಆಡಿಟೋರಿಯಂನಲ್ಲಿ ಏರ್ಪಡಿಸಿದ್ದು, ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಕಾಲೇಜಿನ ಆಡಳಿತ ಮಂಡಳಿ ಆತ್ಮೀಯವಾಗಿ ಅಭಿನಂದಿಸಿ ಶಾಲು ಹೊದಿಸಿ ಹಾಗೂ ಹೂಗುಚ್ಛ ನೀಡಿ ಸನ್ಮಾನಿಸಿ ಗೌರವಿಸಿತು. ಕಾಲೇಜಿನ ಇತರ ವಿದ್ಯಾರ್ಥಿಗಳಾದ ರಚನಾ ಎಸ್ 591, ಗಿರಿಜಾ ಎನ್ 562, ನಿಹಾರಿಕಾ ಎ 553, ವಸುಧೇಂದ್ರ ಜೋಶಿ 544, ವರ್ಷಿಣಿ ಎಸ್ 518, ವರ್ಷನ್ ಗೌಡ 516 ಹಾಗೂ ಹೇಮಾವತಿ ಎಸ್ 510 ಅಂಕಗಳನ್ನ ಪಡೆದು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಇದರೊಂದಿಗೆ ಕಾಲೇಜಿನ 24 ವಿದ್ಯಾರ್ಥಿಗಳು ವಿವಿಧ ಮೀಸಲಾತಿ ವಿಭಾಗದಲ್ಲಿ ಹಾಗೂ ಎನ್ಸಿಸಿ ಕೋಟಾದಡಿಯಲ್ಲಿ ರಾಜ್ಯದ ಸರ್ಕಾರಿ ಕೋಟಾದಲ್ಲಿ ಎಂಬಿಬಿಎಸ್ ಪ್ರವೇಶಕ್ಕೆ ಆಯ್ಕೆಯಾಗಿದ್ದು, ಕಾಲೇಜಿನ ಶೈಕ್ಷಣಿಕ ಸಾಧನೆಗೆ ಮತ್ತೊಂದು ಗರಿ ಮೂಡಿಸಿದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು, ನಮ್ಮ ಕಾಲೇಜಿನಲ್ಲಿ ದೊರೆತ ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಗಳು ಹಾಗೂ ವಿಶೇಷ ತರಬೇತಿಯಿಂದ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಯಿತು. ನಮ್ಮನ್ನ ಪ್ರೋತ್ಸಾಹಿಸಿದ ಎಲ್ಲ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ಎಂದರು. Properly focus on the classes, attend the mock test every day. Completely depending on online is very dangerous. You can't get teachers whenever you want, or you can't ask the doubts however you want. Here teachers are available for you anytime. You can ask your doubts as many times as possible. They'll explain to you everything neatly and patiently. I have troubled my teachers very much. All were very supportive. I advise you to take mock test every day, up to the last day. And next year, as you are writing CBT, you don't have the OMR. You'll get more time. You don't have to waste the time on OMR bubbling. So think and choose the answers properly. Revisit the questions if you have doubt. You can change the options. This time CBT, this is the advantage which you have got. So check the questions which you have doubt. 1 out of 720 in NEET. I would like to thank all my teachers who have supported in my NEET journey. I would like to tell you that we have to read from day 1 to till the NEET exam. Then we will succeed in NEET journey. Thank you. ನಂತರ ಮಾತನಾಡಿದ ವಿದ್ಯಾವಾಹಿನಿ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ NB ಪ್ರದೀಪ್ ಕುಮಾರ್, ವಿದ್ಯಾರ್ಥಿಗಳ ಪರಿಶ್ರಮ, ಉಪನ್ಯಾಸಕರ ಸಮರ್ಪಕ ಬೋಧನೆ, ಗುಣಮಟ್ಟದ ಶಿಕ್ಷಣ ಹಾಗೂ ಶಿಸ್ತುಬದ್ಧ ಕಲಿಕಾ ವಾತಾವರಣವೇ ಈ ಸಾಧನೆಗೆ ಕಾರಣವಾಗಿದೆ ಎಂದರು. ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿರುವುದು ಸಂಸ್ಥೆಗೆ ಹೆಮ್ಮೆಯ ಸಂಗತಿ. ವೈದ್ಯಕೀಯ ಶಿಕ್ಷಣಕ್ಕೆ ಆಯ್ಕೆಯಾದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ಅವರ ಮುಂದಿನ ಜೀವನ ಉಜ್ವಲವಾಗಿರಲಿ ಎಂದು ಹಾರೈಸಿದರು. Night the NEET ranks are announced. All India ranks have been announced. ನಮ್ಮ ವಿದ್ಯಾನಿಧಿ PU ಕಾಲೇಜಿನಲ್ಲಿ they have got a wonderful ranks 618. ಮೊದಲನೇ ಟಾಪರ್ ರೋಹಿತ್. ಆ್ಯಂಡ್ ಹಾಗೆ ಅರೌಂಡ್ 300 ಮೇಲೆ ಸುಮಾರು 40 ವಿದ್ಯಾರ್ಥಿಗಳು 300 ಮಾರ್ಕ್ಸ್ ಮೇಲೆ ತೆಗೆದಿದ್ದಾರೆ. ಸುಮಾರು 24 ವಿದ್ಯಾರ್ಥಿಗಳು ವಿ ಆರ್ ಆ್ಯಂಟಿಸಿಪೇಟಿಂಗ್ ದೇ ವಿಲ್ ಗೆಟ್ ಎ ಫ್ರೀ ಮೆಡಿಕಲ್ ಸೀಟ್ ಫ್ರಮ್ ದ ಕೌನ್ಸಿಲಿಂಗ್. ಆ್ಯಂಡ್ ನೀಟ್ ಈ ಸತಿ 2ನೇ ಬಾರಿ ಮಕ್ಕಳು ಎಕ್ಸಾಮ್ ಬರೆದಿದ್ರು. ದೇ ವರ್ ಇನ್ ಲಿಟಲ್ ಬಿಟ್ ಆಫ್ ಟ್ರಾಮಾ.
ಏಕೆಂದರೆ ಮೊದಲನೇ ಎಕ್ಸಾಮ್ ಕ್ಯಾನ್ಸಲೇಷನ್ ಆಗಿ ಎರಡನೇ ಎಕ್ಸಾಮ್ನ ಮತ್ತೆ ಬರಿಬೇಕಾಯಿತು. ಸೊ ಟೈಮು ಕೂಡ ಭಾಳಷ್ಟು ತೊಗೊಂಡಿದೆ. ಆದರೂ ಕೂಡ ರಿಸಲ್ಟ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಮೈ ಟೀಚರ್ಸ್. ತುಂಬ ಚೆನ್ನಾಗಿ ಅವರು ಕೆಲಸ ಮಾಡಿದರು, ಚೆನ್ನಾಗಿ ಟ್ರೈನ್ ಮಾಡಿದರು ಮಕ್ಕಳನ್ನ. ಆ್ಯಂಡ್ ಒಂದು ಹ್ಯಾಪಿ ವಿಷಯ ಏನು ಅಂದರೆ ಕರ್ನಾಟಕದಲ್ಲಿ ಸತಿ 1500 ಮೆಡಿಕಲ್ ಸೀಟ್ಸ್ಗಳು ಕೂಡ ಎನ್ಹಾನ್ಸ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದ ಮಕ್ಕಳಿಗೆ ಸ್ಟೂಡೆಂಟ್ಸ್ ಆರ್ ಟೇಕನ್ ದ ನೀಟ್, ಅವರಿಗೆ ಸ್ವಲ್ಪ ಇನ್ನೂ ಒಂದು 20 ಮಾರ್ಕ್ಸ್ ಕಮ್ಮಿ ಬಂದರೂ ಕೂಡ ನೀಟಲ್ಲಿ ಮೆಡಿಕಲ್ ಸೀಟ್ ಸಿಗೋವಂಥ ಚಾನ್ಸಸ್ಗಳಿದೆ, ಆಪರ್ಚುನಿಟೀಸ್ ಇದೆ. ಮೊದಲು ನಾವು ವಿ ಹ್ಯಾವ್ ಗ್ರೋನ್ ಸ್ಟೇಜ್ ಬೈ ಸ್ಟೆಪ್ ಬೈ ಸ್ಟೆಪ್. ಮೊದಲು ಡಿಸ್ಟ್ರಿಕ್ಟ್ ಟಾಪರ್ ಆದ್ವಿ, ಆಮೇಲೆ ಸ್ಟೇಟಲ್ಲಿ ಕಾಂಪೀಟ್ ಮಾಡ್ತಾಯಿದ್ವಿ. ನಾವು ವಿ ಆರ್ ವೆರಿ ಹ್ಯಾಪಿ ದಟ್ ಆಲ್ ಇಂಡಿಯಾ ರ್ಯಾಂಕ್ಗಳಲ್ಲೂ ಕೂಡ ಒಳ್ಳೊಳ್ಳೆ ರಿಸಲ್ಟ್ಸ್ಗಳು ತೊಗೊಂಬರ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಮೊದಲೇನು ಒಂದು ಮೆಡಿಕಲ್ ಸೀಟ್ ಆ ರೀತಿ ಬರೋದು, ಸುಮಾರು 24-30 ಜನ ಮಕ್ಕಳು 1 ಇಯರ್ನಲ್ಲಿ ಡಾಕ್ಟರ್ಸ್ ಆಗ್ತಾಯಿದ್ದಾರೆ, ಮೆಡಿಕಲ್ ಕಾಲೇಜಿಗೆ ಜಾಯಿನ್ ಆಗ್ತಾಯಿದ್ದಾರೆ. ಅದ್ರ ಜೊತೆಗೆ ಪಾಲಿಸಿಗಳಿಂದ ಕೂಡ ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಜಾಸ್ತಿ ಆಗ್ತದೆ. ವಿ ವೆಲ್ಕಮ್ ದ್ಯಾಟ್. ಯಾಕೆಂದರೆ ಮಕ್ಕಳು ಇವತ್ತು ಹೇಗಾಗಿದೆ ಅಂದರೆ ಬೋರ್ಡ್ನಲ್ಲಿ 99% ತೆಗೆದ್ರೂ ಒಂದೊಂದು ಸತಿ ಮೆಡಿಕಲ್ ಸೀಟ್ ಸಿಗ್ತಾಯಿಲ್ಲ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಂದೊಂದು ಸತಿ ವೀಕ್ ಇರ್ತಾರೆ. ಸೊ ಇನ್ಕ್ಲೂಡಿಂಗ್ ನಮ್ಮ ಕಾಲೇಜ್ ಜೊತೆಗೆ ದೆರ್ ಆರ್ ಸೋ ಮೆನಿ ಕಾಲೇಜಸ್ ಹೂ ವರ್ಕ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಡೆ ಫೋಕಸ್ ಮಾಡಿ ಆ ಮಕ್ಕಳು ಅದರಲ್ಲಿ ಕಮ್ಮಿ ರ್ಯಾಂಕ್ ತಗೊಳ್ಳೋ ಹಾಗೆ ಮಾಡಿ ಹೆಚ್ಚು ಮಾರ್ಕ್ಸ್ ತಗೊಳ್ಳೋ ಹಾಗೆ ಮಾಡ್ತಾಯಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸಿದ್ದೇಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಡಿಕೆ, ಉಪನ್ಯಾಸಕರು, ಸಿಬ್ಬಂದಿಗಳು ಹಾಗೂ ಪೋಷಕರು, ಸಾಧಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.